ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ನಿಮಗೆ ನಿರಂತರವಾಗಿ ಸುದ್ದಿಗಳನ್ನು ಕೊಡ್ತಾ ಇದ್ದೀನಿ. ಅದು ಈ ಕಡೆ ನಡೀತಾ ಇರುವ ಯುದ್ಧ ಆದರೆ ಇನ್ನೊಂದು ರೀತಿಯ ಯುದ್ಧ, ಒಂದು ರೀತಿ ಗೊರಿಲ್ಲಾ ವಾರ್ಫೇರ್ ರೀತಿಯಲ್ಲಿ ನಡೆಯುವಂತಹ ಯುದ್ಧ ಏನಿದೆಯಲ್ಲ, ಅದು ಹಿಜ್ಬುಲ್ಲಾ ಕಡೆಯಿಂದ ಲೆಬನಾನ್ ಗಡಿಯಿಂದ ನಡೀತಾ ಇದೆ ಇಸ್ರೇಲ್ ವಿರುದ್ಧವಾಗಿ. ಸೊ ಅದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿ ಏನೆಲ್ಲ ನಡೀತಾ ಇದೆ ಮತ್ತು ಹಿಜ್ಬುಲ್ಲಾ ಒಂದು ಭರ್ಜರಿ ಬೇಟೆಯನ್ನು ಆಡಿದೆ. 6 IDF ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ನ ಟ್ಯಾಂಕರ್ಗಳನ್ನು ಸುತ್ತುವರಿದು ಧ್ವಂಸ ಮಾಡಿ ಬಿಸಾಕಿದ್ದಾವೆ. ಅದರ ಜೊತೆಗೆ ಇಸ್ರೇಲ್ನ ಒಳಗಡೆ ಕೆಲವು ಕಡೆಯಲ್ಲೆಲ್ಲ ತೀವ್ರ ಮಟ್ಟದ ದಾಳಿಯನ್ನು ಹಿಜ್ಬುಲ್ಲಾ ಮಾಡ್ತಾ ಇದೆ. ಹಿಜ್ಬುಲ್ಲಾ ಏನು, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದರ ಜೊತೆಗೆ ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವ ಸಂಘರ್ಷದ ಬಗ್ಗೆಯೂ ಸಹ ವಿವರಗಳನ್ನು ಕೊಡ್ತೀನಿ. ಸೊ ನಿಮಗೆ ಗೊತ್ತೇ ಇದೆ, ಫೆಬ್ರವರಿ 28ನೇ ತಾರೀಕು 2026ರಿಂದ ಅಮೇರಿಕ ಮತ್ತು ಇಸ್ರೇಲು ಮೋಸದಿಂದ ದ್ರೋಹ ಬಗೆದು ಮಾತುಕತೆಗಳ ನಡುವೆ ಇರಾನ್ ಮೇಲೆ ದಾಳಿ ಮಾಡಿದ್ದು. ಆ ಮೊದಲ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕರನ್ನು ಕೊಂದು ಹಾಕಿದ್ದು. ಆ ನಂತರ ಏನೆಲ್ಲ ನಡೀತಾ ಇದೆ ಅನ್ನೋದು. ಹಿಜ್ಬುಲ್ಲಾ ಅನ್ನುವಂತಹ ಒಂದು ಬಂಡುಕೋರರ ಗುಂಪಿದೆ. ಅದು ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ಹತೋಟಿ ಹೊಂದಿದೆ. ಅಲ್ಲಿನ ಕೆಲವು ಏರಿಯಾಗಳನ್ನೇ ಅದು ತನ್ನ ಕೈವಶದಲ್ಲಿ ಇಟ್ಕೊಂಡು ಲೆಬನಾನ್ ಸರ್ಕಾರವನ್ನೇ ಒಂದು ರೀತಿ ಧಿಕ್ಕರಿಸಿ ಅಲ್ಲಿ ಅಸ್ತಿತ್ವವನ್ನು ಪಡ್ಕೊಂಡಿದೆ. ಹಮಾಸ್ ರೀತಿಯಾದಂತಹ ಒಂದು ಸಂಘಟನೆ ಅದು. ಅದನ್ನು ಇಸ್ರೇಲು, ಅಮೇರಿಕ ಇವೆಲ್ಲ ಉಗ್ರವಾದಿ ಸಂಘಟನೆ ಅಂತ ಕರೆಯುತ್ತವೆ. ಯಾಕೆಂದರೆ ಅವರ ವಿರುದ್ಧ ಇರುವಂತಹ ಸಂಘಟನೆ ಆಗಿರೋದ್ರಿಂದ. ಅದನ್ನು ಕಟ್ಟಿದ್ದು, ಬೆಳೆಸಿದ್ದು, ಸಾಕ್ತಾ ಇರೋದು ಎಲ್ಲವೂ ಸಹ ಇರಾನ್ ನಡೆಸ್ತಾ ಇರುವಂತಹ ಒಂದು ಸಂಸ್ಥೆ, ಅದು ಸಂಘಟನೆ ಅಥವಾ ಬಂಡುಕೋರರ ಗುಂಪು ಅಥವಾ ವೆಸ್ಟರ್ನ್ ವರ್ಲ್ಡ್ಗೆ ಅದು ಟೆರರಿಸ್ಟ್ ಗ್ರೂಪ್. ಅದು ಯಾವಾಗ ಇರಾನ್ ಮೇಲೆ ಈ ಅಮೇರಿಕ ಮತ್ತು ಇಸ್ರೇಲ್ ದಾಳಿ ಆರಂಭಿಸಿದ್ವಲ್ಲ, ಈ ಕಡೆ ಈ ಇಸ್ರೇಲ್ ವಿರುದ್ಧ ಲೆಬನಾನ್ನ ದಕ್ಷಿಣ ಭಾಗದಿಂದ ಇಸ್ರೇಲ್ನ ಉತ್ತರ ಭಾಗದ ಮೇಲೆ ದಾಳಿಗಳನ್ನು ಅದು ಶುರು ಮಾಡಿಕೊಳ್ಳೇಬೇಕು. ಯಾಕೆಂದರೆ ಅದು ಇರಾನ್ನ ಸಂಸ್ಥೆ, ಅದು ಇರಾನ್ ಬೆಂಬಲಿತ ಸಂಸ್ಥೆ ಅಥವಾ ಇರಾನ್ ಪೋಷಿತ ಸಂಸ್ಥೆ. ಸೊ ಏನಾಯಿತು, ಮೊನ್ನೆ ಒಂದು ಭರ್ಜರಿ ಬೇಟೆಯನ್ನು ಅದು ಆಡಿದೆ. ಅದಕ್ಕೆ ಇದೇ ಭರ್ಜರಿ ಬೇಟೆ ಯಾಕಾಗುತ್ತೆ, ಸಣ್ಣ ಪುಟ್ಟ ವಿಚಾರಗಳು ಸಹ ಭರ್ಜರಿ ಆಗುತ್ತೆ. ಯಾಕೆಂದರೆ ಅದರ ಹತ್ರ ಬೇರೆ ದೊಡ್ಡ ಮಟ್ಟದ ಏನೂ ಶಸ್ತ್ರಾಸ್ತ್ರಗಳಿಲ್ಲ. ಒಂದಷ್ಟು ರಾಕೆಟ್ಗಳಿದ್ದಾವೆ, ಸಣ್ಣ ಪುಟ್ಟ ಮಿಸೈಲ್ಗಳಿದ್ದಾವೆ ಮತ್ತು ಫೋರ್ಸು, ದೈಹಿಕವಾಗಿ ಸಾವಿಗೂ ಹೆದರದೆ ಹೋರಾಡುವಂತಹ ಒಂದಷ್ಟು ಯೋಧರಿದ್ದಾರೆ. ಅದಕ್ಕೊಂದು ಏರ್ಫೋರ್ಸ್ ಇಲ್ಲ, ನೇವಿ ಇಲ್ಲ, ಅಂಥದ್ದಿಲ್ಲ. ಅದೊಂದು ಬಂಡುಕೋರರ ಗುಂಪದು. ಸೊ ಹಾಗಾಗಿ ಏನದು ಆ ದೊಡ್ಡ ಮಟ್ಟದ ದಾಳಿ ಅಥವಾ ಭರ್ಜರಿ ಬೇಟೆ ಅಂದರೆ, ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ IDF ಅಂತ ಏನು ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ 6 1+5, ಮೊದಲಿಗೆ 1 ಆನಂತರ 6 ಟ್ಯಾಂಕರ್ಗಳನ್ನು ಸುತ್ತುವರಿದು ರಾಕೆಟ್ಗಳನ್ನು ಬಳಸಿ ಅವುಗಳನ್ನು ಧ್ವಂಸ ಮಾಡಿ ಬಿಸಾಕಿದ್ದಾರೆ. ಆ ಟ್ಯಾಂಕರ್ಗಳಲ್ಲಿ ಇದ್ದಂತಹ ಯೋಧರನ್ನು ರಕ್ಷಣೆ ಮಾಡೋದಕ್ಕೆ ಇಸ್ರೇಲ್ನ ಹೆಲಿಕಾಪ್ಟರ್ಗಳು ಬರಬೇಕಾಯಿತು. ಸೇನಾ ಹೆಲಿಕಾಪ್ಟರ್ಗಳು ಬಂದು ಅವರನ್ನು ರಕ್ಷಣೆ ಮಾಡಿಕೊಂಡು ಹೋಗಬೇಕಾಯಿತು. ಆ ಮಟ್ಟಕ್ಕೆ ದೊಡ್ಡ ದಾಳಿಯನ್ನು ಹಿಜ್ಬುಲ್ಲಾ ಸಾಧಿಸ್ತು. ಯಾಕೆ ಅದು ಸಣ್ಣದೇ, ಬೇರೆ ದೇಶಗಳಿಗೆ, ಬೇರೆ ಯುದ್ಧಗಳಿಗೆ ಹೋಲಿಸಿದ್ರೆ ಅದು ಸಣ್ಣ ಘಟನೆ, ಆದರೆ ಹಿಜ್ಬುಲ್ಲಾಗೆ ಅದು ದೊಡ್ಡ ಭರ್ಜರಿ ಬೇಟೆ. ಯಾಕೆ ಕಾರಣ ನಾನು ಆಗಲೇ ಹೇಳಿದೆ, ಅದಕ್ಕೆ ಏನೂ ಇಲ್ಲ, ಬರೀ ಒಂದಷ್ಟು ಬಂದೂಕುಗಳು, ರಾಕೆಟ್ಗಳು, ಸಣ್ಣ ಪುಟ್ಟ ಮಿಸೈಲ್ಗಳು ಮತ್ತು ದೈಹಿಕವಾದ ನಂಬಿಕೆ ಮತ್ತು ಶಕ್ತಿ ಅಷ್ಟೇ. ಸೊ ಎಲ್ಲಿ ನಡೆದಿದ್ದದು, ಅಲ್-ತಯ್ಯಬಾ ಅನ್ನುವಂಥ ಪ್ರದೇಶದಲ್ಲಿ ದಕ್ಷಿಣ ಲೆಬನಾನ್ನಲ್ಲಿ ಮೊದಲಿಗೆ ಒಂದು IDFನ ಟ್ಯಾಂಕರು ನುಗ್ಗಿತು. ಅದು ಲೆಬನಾನ್ ಒಳಗಡೆಗೆ ನುಗ್ಗುತ್ತೆ. ಇಸ್ರೇಲ್ಗೆ ದುರಹಂಕಾರ, ಅಮೇರಿಕ ರೀತಿಯಲ್ಲಿ ನಮ್ಮ ಅಪ್ಪನ ಮನೆ ಆಸ್ತಿ ಇಡೀ ಜಗತ್ತು ಅಂತ, ಯಾರ ಮನೆಗೆ ಬೇಕಾದ್ರೂ ನುಗ್ತೀನಿ ಅಂತ. ಲೆಬನಾನ್ನ ಗಡಿ ದಾಟಿ ಅದು ಹೋಗಿದೆ, ಇಸ್ರೇಲ್ದು ಒಂದು ಟ್ಯಾಂಕರ್ ಹೋಗಿದೆ. ಆ ಟ್ಯಾಂಕರನ್ನು, ರಾಕೆಟ್ಗಳನ್ನು ಮತ್ತು ಮಿಸೈಲ್ಗಳನ್ನು ಬಳಸ್ಕೊಂಡು ಹಿಜ್ಬುಲ್ಲಾ ಹೊಡೆದು ಬಿಸಾಕಿದೆ. ಅದನ್ನು ಹುಡುಕೊಂಡು ಅಥವಾ ಅದನ್ನು ಹೊಡೆದಾಕಿದ ಸುದ್ದಿ ತಿಳಿದು ಇನ್ನೂ 5 ಟ್ಯಾಂಕರ್ಗಳು ಒಳಗಡೆ ನುಗ್ಗಿದ್ದಾವೆ ಹಿಜ್ಬುಲ್ಲಾ ವಿರುದ್ಧ ದಾಳಿ ನಡೆಸೋದಕ್ಕೆ. ಆ ಸಂದರ್ಭದಲ್ಲಿ ಆ 5 ಟ್ಯಾಂಕರ್ಗಳು, ಒಂದು ಆಲ್ರೆಡಿ ನಾಶ ಆಗಿತ್ತು, ಈಗ ಮತ್ತೊಂದು 5 ಬಂದಿದ್ದಾವೆ. ಸೊ ಟೋಟಲ್ 6 ಆಗುತ್ತೆ. 5 ಟ್ಯಾಂಕರ್ಗಳನ್ನು ಸುತ್ತುವರೆದಂತಹ ಹಿಜ್ಬುಲ್ಲಾ 5 ಟ್ಯಾಂಕರ್ಗಳನ್ನು ನಾಶ ಮಾಡಿ ಬಿಸಾಕಿದೆ.
ಅದು ಹತ್ತಿರದಿಂದ ಏನು ಬಂದು ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ, ದೂರದಿಂದಲೇ ರಾಕೆಟ್ಗಳನ್ನು ಬಳಸಿ ಅದು ರಾಕೆಟ್ಗಳನ್ನು ಬಿಟ್ಟು ಟ್ಯಾಂಕರ್ಗಳನ್ನು ಧ್ವಂಸ ಮಾಡಿದೆ. ಅಷ್ಟೊತ್ತಿಗೆ ಇಸ್ರೇಲ್ನ ಹೆಲಿಕಾಪ್ಟರ್ಗಳು, ಆರ್ಮಿ ಹೆಲಿಕಾಪ್ಟರ್ಗಳು ಬಂದು ಇವರನ್ನು ಅದರ ಟ್ಯಾಂಕರ್ನಲ್ಲಿ ಇದ್ದಂತಹ ಯೋಧರನ್ನು ಎಸ್ಕೇಪ್ ಮಾಡಿಕೊಂಡು ಕರ್ಕೊಂಡು ಹೋಗಿದೆ. ಬಟ್ ಇದರಿಂದ ಏನಾಗುತ್ತೆ ಅನ್ನೋದಾದರೆ ಹಿಜ್ಬುಲ್ಲಾ ಸಹ ದೊಡ್ಡ ಮಟ್ಟದ ಪೆಟ್ಟು ಕೊಡ್ತಾ ಇದೆ ಇಸ್ರೇಲ್ಗೆ ಅನ್ನೋದಾಗುತ್ತೆ. ಹಿಜ್ಬುಲ್ಲಾ ಏನು ಮಾಡ್ತಿದೆ, ಲೆಬನಾನ್ನ ಗಡಿ ಒಳಗಡೆಯಿಂದ ಉತ್ತರದ ಇಸ್ರೇಲ್ನ ಮೇಲೆ ರಾಕೆಟ್ಗಳನ್ನು ನಿರಂತರವಾಗಿ ಹಾಕ್ತಾ ಇದೆ, ಸಣ್ಣ ಪುಟ್ಟ ಮಿಸೈಲ್ಗಳನ್ನು ಹಾಕ್ತಾ ಇದೆ. ಮುಖ್ಯವಾಗಿ ಕಿರಿಯತ್ ಶ್ಮೋನಾ, ನಹಾರಿಯಾ, ಸಫೇದ್ ಅನ್ನುವಂತಹ ಈ 3 ನಗರಗಳು ಏನಿದ್ದಾವೆ ಉತ್ತರದಲ್ಲಿ ಇಸ್ರೇಲ್ನ ನಗರಗಳು, ಅವುಗಳ ಮೇಲೆ ಬಂಬಾರ್ಡ್ಮೆಂಟ್ ಮಾಡ್ತಾ ಇದೆ. ಅಲ್ಲಿ ಒಬ್ಬ ವ್ಯಕ್ತಿ ಸಹ ಹೊರಗಡೆ ಬಂದು ಬದುಕೋದಕ್ಕೆ ಸಾಧ್ಯ ಇಲ್ಲ ಇಸ್ರೇಲಲ್ಲಿ. ಅಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿಟ್ಟಿದ್ದಾವೆ. ಎಲ್ಲರೂ ಬಂಕರ್ ಒಳಗೆ ಇರಬೇಕು. ಹಿಜ್ಬುಲ್ಲಾ ಎನಿ ಮೂಮೆಂಟ್ ರಾಕೆಟ್ ಲಾಂಚ್ ಮಾಡುತ್ತೆ, ಎನಿ ಮೂಮೆಂಟ್ ಅದು ಅಟ್ಯಾಕ್ ಮಾಡುತ್ತೆ ಮಿಸೈಲ್ಗಳ ಮೂಲಕ ಅನ್ನುವಂಥದ್ದು ಭಯ ಅಲ್ಲಿ. ಸೊ ಆ ರೀತಿಯಾಗಿ ಅದು ಮಾಡ್ತಾ ಇದೆ. ಅದಕ್ಕೆ ಒಂದು ಹೆಸರನ್ನು ಕೊಟ್ಕೊಂಡಿದೆ, ಅದಕ್ಕೆ ಆಪರೇಷನ್ ಖೈಬರ್ 1 ಅಂತ ಅದಕ್ಕೆ ಹೆಸರನ್ನು ಕೊಟ್ಕೊಂಡು ಈ ರೀತಿಯ ದಾಳಿಗಳನ್ನು ಅದು ಮಾಡ್ಕೊಂಡು ಬರ್ತಿದೆ. ಈ ಮೂಲಕ ಅದು ಇಸ್ರೇಲ್ ಸೇನೆಗೆ ಎಷ್ಟು ಕಿರಿಕಿರಿ ಮಾಡ್ಬೋದು, ಉತ್ತರದಲ್ಲಿ ಬ್ಯುಸಿ ಇಡಬಹುದು, ಅದರ ಸೇನೆಯ ಒಂದು ಭಾಗವನ್ನು ಬ್ಯುಸಿ ಇಡಬಹುದು. ಯಾಕಂದರೆ ಪೂರ್ತಿಯಾಗಿ ಸೇನೆಯನ್ನು ಇರಾನ್ ವಿರುದ್ಧ ಬಳಸ್ಕೊಳ್ಳೋಕೆ ಆಗ್ತಿಲ್ಲ ಇಸ್ರೇಲ್ ಕೈಯಲ್ಲಿ, ಯಾಕೆಂದರೆ ಹಿಜ್ಬುಲ್ಲಾ ಇದೆ, ಹೌತಿಗಳು ಕಾಯ್ತಿದ್ದಾರೆ, ಇನ್ನೊಂದು ಬಂಡುಕೋರರ ಗುಂಪು, ಅದಕ್ಕೂ ಸಹ ಇರಾನೇ ಬೆಂಬಲ ಕೊಡುವಂಥದ್ದು, ಇರಾನೇ ಸಾಕ್ತಾ ಇರುವಂಥದ್ದು, ಅವರು ಸಹ ಆಗಾಗ ದಾಳಿ ಮಾಡ್ತಿರ್ತಾರೆ. ಬಟ್ ಈ ಹಿಜ್ಬುಲ್ಲಾ ಇದೆಯಲ್ಲ, ಇದು ದೊಡ್ಡ ಮಟ್ಟದ ಬಂಡುಕೋರರ ಗುಂಪು, ದೊಡ್ಡ ಸಂಖ್ಯೆಯಲ್ಲಿದೆ, ರಾಕೆಟ್ ಲಾಂಚಿಂಗ್ನಲ್ಲಿ ಎಕ್ಸ್ಪರ್ಟು, ವಾರ್ಫೇರಲ್ಲಿ ಎಕ್ಸ್ಪರ್ಟು. ಹಾಗಾಗಿ ಇಸ್ರೇಲು ಒಂದಷ್ಟು ತನ್ನ ಸೈನ್ಯದ ಒಂದು ಭಾಗವನ್ನು ಉತ್ತರದಲ್ಲಿ ಇವರ ವಿರುದ್ಧ ಹೋರಾಡೋದಕ್ಕೆ ಇಟ್ಕೊಳ್ಬೇಕಾಗತ್ತೆ. ಹಾಗಂತ ಇಸ್ರೇಲ್ ಏನು ಸುಮ್ಮನೆ ಕೂತಿಲ್ಲ, ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮೊನ್ನೆ ತಾನೇ ಬಶೂರಾ ಅನ್ನುವಂತಹ ಪ್ರದೇಶದಲ್ಲಿ 15 ಅಂತಸ್ತಿನ ಕಟ್ಟಡವನ್ನು ಹೊಡೆದು ಉರುಳಿಸ್ತು, ನೆಲ ಸಮ ಮಾಡ್ತು. ಯಾಕೆ ಅಂದರೆ ಅದರ ಒಳಗಡೆ ಹಿಜ್ಬುಲ್ಲಾಗೆ ಸಂಬಂಧಪಟ್ಟಂತಹ ಸಾಕಷ್ಟು ಹಣ ಇತ್ತು, ಅಷ್ಟೂ ಬಿಲ್ಡಿಂಗ್ನಲ್ಲಿ ಪೂರ್ತಿ ಹಣನೇ ಇತ್ತು ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇರುವಂಥದ್ದು. ಆಮೇಲೆ ಆ ದಾಳಿಗಳ ಕಾರಣಕ್ಕಾಗಿ ಲೆಬನಾನ್ನ ದಕ್ಷಿಣ ಭಾಗದಲ್ಲಿರುವಂತಹ ಸುಮಾರು 1 ಮಿಲಿಯನ್ ಜನ, 10 ಲಕ್ಷ ಜನ ಉತ್ತರಕ್ಕೆ ಸ್ಥಳಾಂತರ ಆಗಬೇಕಾಗಿದೆ. ಒಂದು ರೀತಿ ಎಲ್ಲ ಬಿಟ್ಟು, ಮನೆ ಮಠ ಎಲ್ಲ ಬಿಟ್ಟು ಓಡಿ ಹೋಗಬೇಕಾಗಿದೆ. ಯಾಕೆಂದರೆ ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಈ ಇಸ್ರೇಲು ದಿಢೀರಂತ ಒಳಗಡೆ ನುಗ್ಗಿ ಟ್ಯಾಂಕರ್ಗಳನ್ನು ನುಗ್ಗಿಸಿ, ತನ್ನ ಸೇನೆಯನ್ನು ನುಗ್ಗಿಸಿ, ಏರ್ ಫೋರ್ಸನ್ನು ಬಳಸಿ ರೇಡ್ಸನ್ನು ಮಾಡ್ತಿರುತ್ತೆ, ಅಟ್ಯಾಕ್ ಮಾಡ್ತಿರುತ್ತೆ, ಬಾಂಬುಗಳನ್ನು ಹಾಕ್ತಿರುತ್ತೆ. ಆ ಕಾರಣಕ್ಕೆ 10 ಲಕ್ಷ ಜನ ದಕ್ಷಿಣ ಲೆಬನಾನ್ನಿಂದ ಉತ್ತರ ಲೆಬನಾನ್ಗೆ ವಲಸೆ ಹೋಗಬೇಕಾದಂತಹ ಅನಿವಾರ್ಯತೆ ಸೃಷ್ಟಿ ಮಾಡಿಕೊಂಡಿದೆ. ಸೊ ಇದರ ವಿರುದ್ಧ ಯುನೈಟೆಡ್ ನೇಷನ್ಸ್, ಇದು ತಮಾಷೆ ಅನ್ನಿಸ್ಬೋದು, ಯುನೈಟೆಡ್ ನೇಷನ್ಸ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ, ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಇಸ್ರೇಲ್ ಏನು ದಕ್ಷಿಣ ಲೆಬನಾನ್ನಲ್ಲಿ ನಡೆಸ್ತಾ ಇದೆ ದಾಳಿಗಳು, ಅದರಲ್ಲಿ ಸಾಮಾನ್ಯ ಜನ, ನಾಗರಿಕರು ಪ್ರಾಣ ಕಳ್ಕೊಳ್ತಿದ್ದಾರೆ, ಅದು ಯುದ್ಧ ಅಪರಾಧಕ್ಕೆ ಸಮ ಆಗುತ್ತೆ, ಹುಷಾರ್ ಅಂತ ಇಸ್ರೇಲ್ಗೆ ಹೇಳಿದೆ ಯುನೈಟೆಡ್ ನೇಷನ್ಸ್, ಸಂಯುಕ್ತ ರಾಷ್ಟ್ರಗಳ ಸಂಸ್ಥೆ. ಇದು ಎಷ್ಟು ಹಾಸ್ಯಾಸ್ಪದವಾದಂತಹ ಸಂಸ್ಥೆ ಅಂದರೆ ಅದು ಏನು ಮಾಡಲ್ಲ, ಬರೀ ಡೈಲಾಗ್ ಹೊಡೆಯೋದಕ್ಕೆ ಮಾತ್ರನೇ ಇರೋದು. ಅದು ಯಾವತ್ತಿದ್ರೂ ಅಮೇರಿಕ, ಇಸ್ರೇಲು ಇಂತಹ ದೇಶಗಳ ಮುಂದೆ ಮಂಡಿಯೂರ್ಕೊಂಡು ಅವ್ರು ಹಾಕುವ ಚಿಲ್ಲರೆ ಕಾಸಲ್ಲಿ ಬದುಕುವಂತಹ ಒಂದು ಸಂಸ್ಥೆಯಾಗಿ ಉಳಿದಿದೆಯೇ ಹೊರತು ಅದನ್ನು ಮೀರಿ ಸ್ವತಂತ್ರವಾಗಿ ಕಾರ್ಯಾಚರಣೆ ಮಾಡುವಂತಹ ಒಂದೇ ಒಂದು ಉದಾಹರಣೆ ಕಳೆದ 20-25 ವರ್ಷಗಳಲ್ಲಿ ನಾವು ನೋಡೇ ಇಲ್ಲ. ಅಮೇರಿಕ ಏನು ಹೇಳುತ್ತೋ ಅಮೇರಿಕ ನಿರ್ಧಾರನೇ ಯುನೈಟೆಡ್ ನೇಷನ್ಸ್ನ ನಿರ್ಧಾರ ಅನ್ನೋ ಮಟ್ಟಕ್ಕೆ ಇವತ್ತು ಯುನೈಟೆಡ್ ನೇಷನ್ಸ್ ಗುಲಾಮಗಿರಿಯಲ್ಲಿ ನರಳುತ್ತಾ ಇದೆ. ಹಾಗಾಗಿ ಸುಮ್ಮನೆ ಒಂದು ಹೇಳಿಕೆ ಕೊಟ್ಟಿದೆ, ಇಸ್ರೇಲು ಅಲ್ಲಿ ಯುದ್ಧ ಅಪರಾಧಗಳನ್ನು ಮಾಡ್ತಾ ಇದೆ ದಕ್ಷಿಣ ಲೆಬನಾನ್ನಲ್ಲಿ ಈ ಹಿಜ್ಬುಲ್ಲಾ ಹೆಸರಿನಲ್ಲಿ ಅಂತ ಹೇಳಿಕೆ ಕೊಟ್ಟಿದೆ. ಮುಂದೆ ಅದು ಯುದ್ಧಾಪರಾಧ ಅಂತ ಪರಿಗಣಿಸ್ಬಿಡ್ತೀವಿ ಅಂತೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದೆ. ಆ ಎಚ್ಚರಿಕೆಗೆ ಇಸ್ರೇಲ್ ಏನೂ ಕೇರ್ ಮಾಡಲ್ಲ, ಅಮೇರಿಕ ಏನೂ ಕೇರ್ ಮಾಡಲ್ಲ. ಅವ್ರು ಮಾಡೋ ಹಲ್ಕ ಕೆಲಸ ಮಾಡ್ಕೊಂಡೇ ಇರ್ತಾರೆ. ಯಾಕಂದರೆ ಅವ್ರ ದುಡ್ಡಲ್ಲೇ ಯುನೈಟೆಡ್ ನೇಷನ್ಸ್ ಬದುಕ್ತಿರೋದು, ಅವರ ಕಂಟ್ರೋಲಲ್ಲೇ ಯುನೈಟೆಡ್ ನೇಷನ್ಸ್ ಬದುಕ್ತಾ ಇರೋದು. ಹಾಗಾಗಿ ಯುನೈಟೆಡ್ ನೇಷನ್ಸು ಒಂದು ನೆಪ ಮಾತ್ರಕ್ಕೆ ಅಧಿಕೃತವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ, ಅದನ್ನು ಮೀರಿ ಇನ್ನೇನಿಲ್ಲ. ಸೊ ಇದಿಷ್ಟು ಉತ್ತರದಲ್ಲಿ ಈ ಕಡೆ ಇರಾನ್ ವಿರುದ್ಧ ಯುದ್ಧ ನಡೀತಾ ಇದ್ರೆ ಇಸ್ರೇಲ್ದು, ಆ ಕಡೆ ಹಿಜ್ಬುಲ್ಲಾ ಇರಾನ್ ಸಾಕಿರುವಂತಹ ಅಥವಾ ಇರಾನ್ ಪೋಷಿತ
ಒಂದು ಬಂಡುಕೋರರ ಗುಂಪೇನಿದೆ ಹಿಜ್ಬುಲ್ಲಾ, ಅದು ಲೆಬನಾನ್ ದಕ್ಷಿಣ ಭಾಗದಿಂದ ಇಸ್ರೇಲ್ ಮೇಲೆ ನಡೆಸ್ತಿರುವಂತಹ ದಾಳಿಗಳ ವಿವರಗಳು, ಮತ್ತು ಇತ್ತೀಚೆಗೆ ಮೊನ್ನೆ ಒಂದು ಭರ್ಜರಿ ಬೇಟೆ 6 IDF ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ನ ಟ್ಯಾಂಕರ್ಗಳನ್ನು ಹೊಡೆದು ಉರುಳಿಸಿರುವಂಥದ್ದು, ನಾಶ ಮಾಡಿರುವಂತಹ ಸುದ್ದಿಯ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇತರೆ ಸುದ್ದಿಗಳು. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.